Hello, ma'am. Morning students, welcome to financial management class. So this is Kavita ma'am. So in the previous class we were discussing dividend decisions under the what do you mean by dividend, what do you mean by dividend decision, and what do you mean by dividend policy, and also we are discussing forms of dividends. Right now dividend andre ಏನು, it is a part of profit distributed among the shareholders of the company. We are going to call it as dividend ಅಂತ ಕರಿತೀವಿ. ಲಾಭಾಂಶ ಕಂಪನಿಗೆ ಬಂದಿರುವಂತ ಲಾಭಾಂಶದಲ್ಲಿ ಒಂದು ಭಾಗನ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ ನೋಡಿ, ಆ ಒಂದು ಭಾಗನ ನಾವು ಡಿವಿಡೆಂಡ್ ಅಂತ ನಾವು ಕರಿತಾ ಹೋಗ್ತೀವಿ. ಅಂಡ್ ನಾವು ಡಿವಿಡೆಂಡ್ ಪಾಲಿಸಿ ಅಂದ್ರೆ ಏನು, ಮೀನ್ಸ್ ಲಾಭಾಂಶದ ನೀತಿ ಅಂತ ಕರಿತೀವಿ ಕನ್ನಡದಲ್ಲಿ ಹೇಳೋದಾದ್ರೆ. ಇಟ್ ಇಸ್ ಅ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ಡಿವಿಡೆಂಡ್ ಪಾಲಿಸಿ. ಅಂದ್ರೆ ಏನು, ಮೀನ್ಸ್ ಲಾಭಾಂಶದ ನೀತಿ ಅಂದ್ರೆ ಏನು, ಇದೊಂದು ಡಾಕ್ಯುಮೆಂಟ್ ಆಗಿರುತ್ತೆ. ಇದರಲ್ಲಿ ಹೇಗೆ ನಾವು ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಶೇರ್ ಹೋಲ್ಡರ್ಸ್ಗೆ, ಕಂಪನಿ ಶೇರ್ ಹೋಲ್ಡರ್ಸ್ಗೆ ಅನ್ನೋ ಎಲ್ಲ ಒಂದು ಟರ್ಮ್ಸ್ ಅನ್ನ ಕಂಡೀಷನ್ಸ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂತ ಒಂದು ಡಾಕ್ಯುಮೆಂಟ್ ನ ನಾವು ಡಿವಿಡೆಂಡ್ ಪಾಲಿಸಿ ಅಂತ ಕರಿತೀವಿ ಅಂತ ನಾನು ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೆ. ಅಂಡ್ ಆಲ್ಸೋ ಫಾರ್ಮ್ಸ್ ಆಫ್ ಟೈಪ್ಸ್ ಆಫ್ ಡಿವಿಡೆಂಡ್, ದಟ್ ಮೀನ್ಸ್ ವಾಟ್ ಆರ್ ದ ಟೈಪ್ಸ್ ಆಫ್ ಡಿವಿಡೆಂಡ್ ಮೈ ಸ್ಟೂಡೆಂಟ್. 6 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ ಆಸ್ ವೆಲ್ as 2 ಮಾರ್ಕ್ಸ್ ಕ್ವೆಶ್ಚನ್ ರೈಸ್ ಮಾಡ್ತಾರೆ. ವಾಟ್ ಡು ಯು ಮೀನ್ ಬೈ ಕ್ಯಾಶ್ ಡಿವಿಡೆಂಡ್, ವಾಟ್ ಡು ಯು ಮೀನ್ ಬೈ ಬಾಂಡ್ ಡಿವಿಡೆಂಡ್, ಪ್ರಾಪರ್ಟಿ ಡಿವಿಡೆಂಡ್, ಸ್ಕ್ರಿಪ್ ಡಿವಿಡೆಂಡ್, ಸ್ಟಾಕ್ ಡಿವಿಡೆಂಡ್, ಫೈನಲ್ ಡಿವಿಡೆಂಡ್ ಅಂಡ್ ಇಂಟರಿಮ್ ಡಿವಿಡೆಂಡ್. These are all the types of dividend. 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೂಡ ಕೇಳ್ತಾರೆ ಪ್ಲಸ್ 6 ಮಾರ್ಕ್ಸ್ ಕ್ವೆಶ್ಚನ್ ಕೂಡ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಈಸಿ ಆಗಿದೆ. ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಯಾರು ಅಬ್ಸೆಂಟ್ ಇದ್ರೆ ಅವರು ವಿಡಿಯೋಸ್ ನೋಡಿ ತಿಳ್ಕೊಬೇಕಾಗುತ್ತೆ. ಕ್ಲಾಸ್ ಅಲ್ಲಿ ಥಿಯರಿ ಬಗ್ಗೆ ಡೌಟ್ಸ್ ಕೇಳಿದಿರೋ ಚೆನ್ನಾಗಿರಲ್ಲ. ಅಂಡ್ ನೌ ಟುಡೇಸ್ ಕಾನ್ಸೆಪ್ಟ್ ಇಸ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಆನ್ ಡಿವಿಡೆಂಡ್ ಪಾಲಿಸಿ. ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಆನ್ ಡಿವಿಡೆಂಡ್ ಪಾಲಿಸಿ. Here, what are the factors influencing on dividend policy? Factors means ನಮ್ಮ ಲಾಭಾಂಶದ ನೀತಿಯ ಮೇಲೆ ಯಾವೆಲ್ಲ ಅಂಶಗಳು ಪ್ರಭಾವ ಬೀರುತ್ತೆ ಅಂತ, ಯಾವೆಲ್ಲ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ ಅಂತ ಮಾಡಿ. ಬೇಕಿದ್ರೆ ನೋಡ್ಕೊಳ್ಳಿ. ಇಂಪಾರ್ಟೆನ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ ಕೇಳಿದ್ರು ಕೂಡ ಇದೆ ಪಾಯಿಂಟ್ ನ ಮೆನ್ಷನ್ ಮಾಡಿ. ರೈಟ್ ಅಬೌಟ್ ದ ಡಿವಿಡೆಂಡ್ ಪಾಲಿಸಿ ಅಂತ ಕೇಳಿದ್ರು ಕೂಡ ಇದೆ ಪಾಯಿಂಟ್ ನ ಮೆನ್ಷನ್ ಮಾಡಿ. ಬಟ್ ಡಿವಿಡೆಂಡ್ ಪಾಲಿಸಿ ಇಂಪಾರ್ಟೆನ್ಸ್ ಆಗ್ಬೋದು, ಐದರ್ ಫ್ಯೂಚರ್ಸ್ ಆಗ್ಬೋದು, ಐದರ್ ಫ್ಯಾಕ್ಟರ್ಸ್ ಆಗ್ಬೋದು, ಎಲ್ಲವೂ ಕೂಡ ಇದೇ ಆಗಿರುತ್ತೆ. ಪಾಯಿಂಟ್ ಟು ಬಿ ನೋಟೆಡ್. And now what are the factors here? The first thing, see, stability of earnings. Stability of earnings ಅಂದ್ರೆ ಏನು, ಆದಾಯದ ಸ್ಥಿರತೆ ಅಂತ ಕರಿತೀವಿ. Earnings means ಆದಾಯ, stability ಅಂದ್ರೆ ಏನು, ಸ್ಥಿರತೆ. Here stability of earnings is the one of the important factor influencing on dividend policy. ಹೌದು, ಯಾಕಪ್ಪ ಅಂದ್ರೆ ನಮ್ಮ ಡಿವಿಡೆಂಡ್ ಪಾಲಿಸಿ ಏನಾಗುತ್ತೆ, ಕಂಪನಿಗೆ ಏನು ಮೀನ್ಸ್ ಕಂಪನಿ ಶೇರ್ ಹೋಲ್ಡರ್ಸ್ಗೆ ನಾವು ಏನ್ ಪೇ ಮಾಡಬೇಕು, ನಮ್ಗೆ ಏನ್ ಅರ್ನಿಂಗ್ಸ್ ಬಂದಿರುತ್ತೋ ಆ ಅರ್ನಿಂಗ್ಸ್ ಅಲ್ಲಿ ಒಂದು ಭಾಗನ ಒಂದು ಪಾರ್ಟ್ನ ಅವರೇ ಕೊಡುವಂಥದ್ದು. ಹಾಗಿರುವಾಗ ಯಾವೆಲ್ಲ ನಮ್ಗೆ ಅರ್ನಿಂಗ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಮಾಡಿ ಸ್ಟೂಡೆಂಟ್ಸ್. ಏನ್ ಅರ್ನಿಂಗ್ಸ್ ಬಂದಿರುತ್ತೋ ಅದ್ರ ಮೇಲೆ ಎಫೆಕ್ಟ್ ಬೀಳುವಂಥದ್ದು. ಎಷ್ಟು ಅರ್ನಿಂಗ್ಸ್ ಬಂದಿರುತ್ತೆ ಅದ್ರಲ್ಲಿ ನಾವು ಎಷ್ಟು ಕೊಡ್ಬೇಕಾಗುತ್ತೆ ಅಂತ ಆಸ್ ಎ ಫಿನಾನ್ಷಿಯಲ್ ಮ್ಯಾನೇಜರ್ ಆಗ್ಬೋದು, ಆಸ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗ್ಬೋದು ಯೋಚನೆ ಮಾಡ್ಬೇಕಾಗುತ್ತೆ. ಅರ್ನಿಂಗ್ಸ್ ಅನ್ನೋದು ಸ್ಥಿರತೆ ಆಗಿದ್ದಾಗ ಮಾತ್ರನೇ ನಮ್ಮ ಡಿವಿಡೆಂಡ್ ಪಾಲಿಸಿ ಅನ್ನೋದು ಕೂಡ ಒಂದು ತನ್ನದೇ ಆದಂತ ಒಂದು ಸ್ಥಾನನ ಮಾಡ್ಕೊಳ್ತಾ ಹೋಗ್ಬೋದು. ಬಿಕಾಸ್ ಇಯರ್ ಟು ಇಯರ್ ಏನಾಗುತ್ತೆ, ಅರ್ನಿಂಗ್ಸ್ ಚೇಂಜ್ ಆಗ್ತಾ ಇದ್ರೆ ಡಿವಿಡೆಂಡ್ ಒಂದು ರೇಟ್ ಆಫ್ ಡಿವಿಡೆಂಡ್ ಏನಾಗುತ್ತೆ ಅಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. And also here continue, if the earnings of the company is stable, a firm can higher rate of dividend to their shareholders, or if the earnings of a company are not stable, then the firms cannot fix the higher rate of dividend. ಹೌದಲ್ವಾ, ಕಂಪನಿಗೆ ಅರ್ನಿಂಗ್ ಜಾಸ್ತಿ ಬಂದ್ರೆ ಕಂಪನಿ ಏನ್ ಮಾಡುತ್ತೆ, ಯಾರಿಗೆ ನಮ್ಮ ಒಂದು ಶೇರ್ ಹೋಲ್ಡರ್ಸ್ಗೆ ಹೈ ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡುತ್ತೆ. ಸಪೋಸ್ ಏನಾದ್ರೂ ಲಾಭನೇ ಇಲ್ಲ, ಒಂದು ಸ್ಟೇಬಲ್ ಅಲ್ಲಿ ಇಲ್ಲ, ಎರಡು ಚೇಂಜ್ ಆಗ್ತಾ ಇದೆ, ನಮ್ಗೆ ಅರ್ನಿಂಗ್ಸೇ ಬರ್ತಿಲ್ಲ ಅಂದಾಗ ಏನಾಗುತ್ತೆ, ಹೈ ರೇಟ್ ಆಫ್ ಇಂಟ್ರೆಸ್ಟ್ ನ ಅವರು ಫಿಕ್ಸ್ ಮಾಡೋದಕ್ಕೆ ಚಾನ್ಸಸ್ ಆಗೋದಿಲ್ಲ. ಇದು ಏನಾಗುತ್ತೆ, ನಮ್ಮ ಒಂದು ಡಿವಿಡೆಂಡ್ ಪಾಲಿಸಿ ಅನ್ನೋದು ಕಂಪನಿಯ ಅರ್ನಿಂಗ್ಸ್ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಕ್ಲಿಯರ್? ದ ಫಸ್ಟ್ ಪಾಯಿಂಟ್, ದ ಫಸ್ಟ್ ಫ್ಯಾಕ್ಟರ್ ಇಸ್ ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್ ಮಾಡಿ. And the second factor is financing policies of the company. Finances policies of the company. See, ಏನು ಫಿನಾನ್ಸಿಂಗ್ ಪಾಲಿಸೀಸ್ ಆಫ್ ದ ಕಂಪನಿ ಅಂದ್ರೆ ಹಣಕಾಸಿನ ನೀತಿಗಳು ಅಂತ ಕರೀಬೇಕು. ಅಂದ್ರೆ ಕಂಪನಿಯ ಹಣಕಾಸಿನ ನೀತಿಗಳು ಕೂಡ ನಮ್ಮ ಒಂದು ಡಿವಿಡೆಂಡ್ ಪಾಲಿಸಿಯ ಮೇಲೆ ಪ್ರಭಾವ ಬೀರುತ್ತಪ್ಪ ಅಂದ್ರೆ. ಹೌ ಇಟ್ ಪಾಸಿಬಲ್ ಮೈ ಡಿಯರ್ ಸ್ಟೂಡೆಂಟ್ಸ್? ಲಿಸನ್ ಹಿಯರ್. Financing policies of the company also affected on the dividend policy. Yes, how it is? Continuous. If the company decide to meet its expenses from the profits, then it will pay lower rate of dividend to the shareholders. Right now, my dears, if the company decide to meet its expenses from the profit,
then it will pay lower rate of dividend to the shareholders. ಹೌದಲ್ವಾ? ಕಂಪನಿಯ ನೀತಿಗಳು ಏನು? ಕಂಪನಿ ಏನಾದ್ರು ಸಪೋಸ್ ಏನಾದ್ರು ಎಕ್ಸ್ಪೆನ್ಸಸ್ಗೆ ತನ್ನ ಒಂದು ಪ್ರಾಫಿಟ್ ನ ಬಳಸ್ಕೊಳ್ಳೋದಾದ್ರೆ ಆಗ ಏನಾಗುತ್ತೆ, ಯೂಶುವಲ್ ಆಗಿ ಡಿವಿಡೆಂಡ್ ಶೇರ್ ನಮ್ಮ ಒಂದು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ನ ಕಡಿಮೆ ರೇಟ್ ಅಲ್ಲಿ ಕೊಡಬೇಕಾಗುತ್ತೆ. ಇದು ಒಂದು ಪಾಯಿಂಟ್. ಯಾಕಪ್ಪ ಅಂದ್ರೆ ಪಾಲಿಸಿ ಅನ್ನೋದು ನಮ್ಮ ಫಿನಾನ್ಸಿಂಗ್ ಪಾಲಿಸಿ, ಹಣಕಾಸಿನ ಒಂದು ನೀತಿಗಳೇನಾಗುತ್ತೆ, ಎಕ್ಸ್ಪೆನ್ಸಸ್ಗೆ ನಮಗೆ ಬೇಕಾಗಿರೋ ಎಕ್ಸ್ಪೆನ್ಸಸ್ಗೆ, ಡೇ ಟು ಡೇ ಆಕ್ಟಿವಿಟೀಸ್ಗೆ ಬೇಕಾಗಿರೋ ಒಂದು ಎಕ್ಸ್ಪೆನ್ಸಸ್ಗೆ ನಮ್ಮ ಪ್ರಾಫಿಟ್ ನ ಬಳಸ್ಕೊಳ್ಳೋದಾದ್ರೆ ಅಗೇನ್ ನಾವು ಆ ಇಯರ್ ಅಲ್ಲಿ ಏನಾಗಬೇಕಾಗುತ್ತೆ, ನಮ್ಮ ಶೇರ್ ಹೋಲ್ಡರ್ಸ್ ಕಡಿಮೆ ಒಂದು ಡಿವಿಡೆಂಡ್ ನ ಇಶ್ಯೂ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಡಿವಿಡೆಂಡ್ ಪಾಲಿಸಿ. And the third thing, liquidity on funds. Liquidity on funds. So liquidity means ಏನಂತೀವಿ? liquidity ಅಂದ್ರೆ liquidity means it easily convertible into cash ಅಂತ ಕರಿತೀವಿ. Clear? Liquidity means easily convertible into cash. We are going to call it as liquidity ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ನಿಮಗೆ ಗೊತ್ತಿರುತ್ತೆ, ಈಸಿಯಾಗಿ ನಾವು ಏನನ್ನ ಕನ್ವರ್ಟ್ ಮಾಡ್ತೀವಿ, ದ್ರವ್ಯತೆ ಅಂತ ಕರಿತಾ ಹೋಗ್ತೀವಿ. ಅಂದಾಗ ನೋಡಿ, the company has to maintain the liquidity of funds in the organization to meeting the day-to-day operation of the business, then the company will pay lower rate of dividend to the shareholders. Right now, my dear, liquidity is easily convertible into cash. ಕಂಪನಿಯ ಒಂದು ಏನಾಗುತ್ತೆ, ಕಂಪನಿಗೆ ಡೇ ಟು ಡೇ ಆಕ್ಟಿವಿಟೀಸ್ಗೆ ಅಮೌಂಟ್ ನೀಡಿರುತ್ತಲ್ವಾ, ಅಂತ ಅಮೌಂಟ್ ಕೊಡ್ಬೇಕು ಅಂದ್ರೆ, ಸೊ ಕಂಪನಿ ತನ್ನ ಒಂದು ಪ್ರಾಫಿಟ್ ನ ಬಳಸ್ಕೊಳ್ಳೋದಾದ್ರೆ ಹಾಗೂ ಕೂಡ ನಮ್ಮ ಒಂದು ಶೇರ್ ಹೋಲ್ಡರ್ಸ್ಗೆ ಕಡಿಮೆ ರೇಟ್ ಅಲ್ಲಿ ಲೋಯರ್ ರೇಟ್ ಆಫ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್, ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ನವರು ಕಡಿಮೆ ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡ್ತಾರೆ. ಇದು ಕೂಡ ಒಂದು ಫ್ಯಾಕ್ಟರ್ಸ್ ನಮ್ಮ ಒಂದು ಡಿವಿಡೆಂಡ್ ಪಾಲಿಸಿ ಮೇಲೆ ಎಫೆಕ್ಟ್ ಬೀಳುವಂತದ್ದು. ಕ್ಲಿಯರ್? ಲಿಕ್ವಿಡಿಟಿ ಮೀನ್ಸ್ ಈಸಿಲಿ ಕನ್ವರ್ಟಬಲ್ ಇಂಟು ಕ್ಯಾಶ್ ಅಂತ ಕರಿತೀವಿ. ಅಂದ್ರೆ ಏನು? ಕ್ಯಾಶ್ ಫಾರ್ಮ್ ಅಲ್ಲಿ ಇರಬೇಕು. ಡೇ ಟು ಡೇ ಆಕ್ಟಿವಿಟೀಸ್ ರನ್ ಆಗ್ಬೇಕಂದ್ರೆ ಕ್ಯಾಶ್ ಬೇಕಲ್ವಾ? ಸೊ ಅದಕ್ಕಾಗಿನೇ ಕ್ಯಾಶ್ ಈಸಿಲಿ ಅವೈಲಬಲ್ ಇರೋ ತರ ಅದು ಮಾಡ್ಕೊಳ್ಳೋದಾದ್ರೆ ಏನಾಗುತ್ತೆ, ಡಿವಿಡೆಂಡ್ ಅನ್ನೋದು ಕಡಿಮೆ ಹೋಗುತ್ತೆ. ಯಾರಿಗೆ? ಶೇರ್ ಹೋಲ್ಡರ್ಸ್ಗೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಫೋರ್ತ್ ಫ್ಯಾಕ್ಟರ್ಸ್ ಈಸ್ ಡಿವಿಡೆಂಡ್ ಪಾಲಿಸಿ ಆಫ್ ದ ಕಾಂಪಿಟೇಟಿವ್ ಕನ್ಸರ್ನ್. ಸ್ಪರ್ಧಾತ್ಮಕ ರೀತಿ ಅಂತ ಕರಿತೀವಿ. ಹೇಗೆ ನೋಡಿ, if the competitive concern is paying high rate of dividend than this concern, the shareholders prefer to invest their funds on those companies only. Therefore, the company has to fix higher rate of dividend than the competitive concern. ಹೌದು ಮಾಡಿಯಸ್. ಯಾಕಪ್ಪ ಅಂದ್ರೆ ಈ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಬೇಕು ಅಂದ್ರೆ ಯೂಶುವಲ್ ಈ ಕಂಪನಿ ಹೈ ರೇಟ್ ಆಫ್ ಇಂಟ್ರೆಸ್ಟ್ ನ ಕೊಡ್ಬೇಕಾಗುತ್ತೆ. ಹೌದಲ್ವಾ? ಯಾಕಂದ್ರೆ ಯಾವಾಗೂ ಕೂಡ ಶೇರ್ ಹೋಲ್ಡರ್ಸ್ ಯಾವ್ದನ್ನ ಪ್ರಿಫರ್ ಮಾಡ್ತಾರೆ ಹೇಳಿ? ಯಾರು ಜಾಸ್ತಿ ಫಂಡ್ಸ್ ಅನ್ನ ನಮಗೆ ಯಾರು ಪ್ರಾಫಿಟ್ ಜಾಸ್ತಿ ಕೊಡ್ತಾರೋ ಅಂತ ಒಂದು ಕಂಪನಿಯಲ್ಲಿ ಏನ್ ಮಾಡ್ಬೇಕು, ಶೇರ್ ಹೋಲ್ಡರ್ಸ್ ಇನ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತಾರೆ. ಹಾಗಿದ್ದಾಗ ಕಾಂಪಿಟೇಟಿವ್ ಒಂದು ಕನ್ಸರ್ನ್ ಇರ್ಲೇಬೇಕು ಕಂಪನಿಯಲ್ಲಿ. ಯಾಕಂದ್ರೆ ಬೇರೆ ಕಂಪನಿ ಸಪೋಸ್ ಏನಾದ್ರೂ ನಾವು ಕಡಿಮೆ ರೇಟ್ ಅನ್ನ ಕೊಡೋದಾದ್ರೆ ಅವ್ರೇನ್ ಮಾಡ್ತಾರೆ, ಬೇರೆ ಕಂಪನಿ ಮೊರೆ ಹೋಗ್ತಾರೆ. ಬೇಡ, ಈ ಕಂಪನಿಯಲ್ಲಿ ನಮ್ಗೆ ಜಾಸ್ತಿ ಪ್ರಾಫಿಟ್ ಸಿಗ್ತಿಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ಬೇರೆ ಒಂದು ಕಂಪನಿಯ ಮೊರೆ ಹೋದಾಗ ನಮ್ಮ ಒಂದು ಶೇರ್ ಹೋಲ್ಡರ್ಸ್ ನಮ್ಗೆ ಹಿಂದೆ ಹೋದಾಗ ಅದೇ ರೀಸನ್ ಇಂದ ಏನ್ ಮಾಡ್ಬೇಕಾಗುತ್ತೆ, ಕಂಪನಿ therefore the company has to fix high rate of dividend than the competitive concern. ಕಾಂಪಿಟೇಟಿವ್ ಒಂದು ಸ್ಪರ್ಧಾತ್ಮಕ ಒಂದು ರೀತಿನ ಇಟ್ಕೊಂಡು ಏನಾಗುತ್ತೆ, ಡಿವಿಡೆಂಡ್ ಪಾಲಿಸಿ ಫಿಕ್ಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಏನು, ಬೇರೆ ಕಂಪನಿಯನ್ನು ನೋಡ್ಕೊಂಡು ಲೈಕ್ ಅದಕ್ಕೂ ನಮಗೂ ತುಂಬಾ ಡಿಫ್ರೆನ್ಸ್ ಆಗ್ಬಾರ್ದು. 1 or 2% ಡಿಫ್ರೆನ್ಸ್ ಆಗೋ ತರ, ಜೊತೆಗೆ ನಮ್ಗೆ ಲಾಭನೂ ಇರಬೇಕು, ನಮ್ಮ ಒಂದು ಶೇರ್ ಹೋಲ್ಡರ್ಸ್ ನಮ್ಮನ್ನ ಬಿಟ್ಟು ಹೋಗದೆ ಇರೋ ತರ ಡಿವಿಡೆಂಡ್ ಪಾಲಿಸಿನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಕ್ಲಿಯರ್ ಮಾಡಿ ಸ್ಟೂಡೆಂಟ್ಸ್? ಅರ್ಥ ಆಗಿರುತ್ತೆ ಕಾಂಪಿಟೇಟಿವ್ ಕನ್ಸರ್ನ್. And the next one is past dividend rates. Past dividend rates. So it is also one of the factors affecting in our dividend policy. So what do you mean by see? So what do you mean that past dividend rates andre eno? If the company already existing, then the company has to decide the dividend based on the past dividend rates. ಹೌದು, ಈ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಕಂಪನಿ ಏನ್ ಮಾಡ್ತಾರೆ ಹೇಳಿ, ಈ ಒಂದು ಪಾಸ್ಟ್ ಹಿಂದೆ ಕೊಟ್ಟಿರುವಂತ ರೇಟ್ಸ್ ಅನ್ನ ನೋಡ್ಕೊಂಡು ಏನ್ ಮಾಡ್ತಾರೆ, ಈ ಇಯರ್ ಎಷ್ಟು ಒಂದು ಡೇಟ್ಸ್ ನ ಅವ್ರಿಗೆ ರೇಟ್ಸ್ ನ ಕೊಡಬಹುದು ಅನ್ನೋದನ್ನ ಫಿಕ್ಸ್ ಮಾಡ್ಕೊತಾರೆ. ಹೌದು, ಈ ಒಂದು ಡಿವಿಡೆಂಡ್ ಪಾಲಿಸಿ ಅಂದ್ರೆ ನಾವು ಎಷ್ಟು ಪೇ ಮಾಡಬೇಕು, ಎಷ್ಟು ಕೊಡಬೇಕು ಅನ್ನೋ ಟರ್ಮ್ಸ್ ಅನ್ನ ಮತ್ತೆ ಕಂಡೀಷನ್ಸ್ ನ ಅದು ಇಟ್ಕೊಳ್ಳುವಂತದ್ದು. ಸೊ ಅದಕ್ಕಾಗಿ ಏನ್ ಮಾಡಿದ್ರೆ, ಪಾಸ್ಟ್ ಡಿವಿಡೆಂಡ್ ರೇಟ್ಸ್ ಅಂದ್ರೆ ಏನು, ಈ ನಾರ್ಮಲ್ ಆಗಿ ಎಕ್ಸಿಸ್ಟಿಂಗ್ ಇರೋ ಕಂಪನೀಸ್ ಅಲ್ಲಿ ಡಿವಿಡೆಂಡ್ ನ ಫಿಕ್ಸ್ ಮಾಡ್ಬೇಕಂದ್ರೆ ಲಾಸ್ಟ್ ಇಯರ್ ಎಷ್ಟು ಡಿವಿಡೆಂಡ್ ನ ರೇಟ್ಸ್ ನ ಫಿಕ್ಸ್ ಮಾಡಿದೀವಿ ಅದ್ರ ಬೇಸ್ ಮೇಲೆ ಡಿವಿಡೆಂಡ್ ರೇಟ್ಸ್ ನ ಫಿಕ್ಸ್ ಮಾಡ್ತಾರೆ. ಕ್ಲಿಯರ್? ಇದು ಒಂದು ಫ್ಯಾಕ್ಟರ್. ಇಟ್ಸ್ ಬೆಟರ್ ಫಾರ್ ದ ಕನ್ಸರ್ನ್ ಟು ಮೇಂಟೈನ್ ಸ್ಟೆಬಿಲಿಟಿ ಇನ್ ದ ಡಿವಿಡೆಂಡ್ ರೇಟ್ಸ್. ಅಂದ್ರೆ ಏನು, ಕಂಪನಿ ಒಂದು ಸ್ಟೆಬಿಲಿಟಿ ಆಗಿ ನಾವು ಡಿವಿಡೆಂಡ್ ರೇಟ್ ನ ಮೇಂಟೈನ್ ಮಾಡಬಹುದು. ಪ್ರೀವಿಯಸ್ ಇಯರ್ ನ ರೇಟ್ಸ್ ನ ನಾವು ಅಬ್ಸರ್ವ್ ಮಾಡ್ಕೊಂಡು ಈಸಿಯಾಗಿ ನಾವು ನಮ್ಮ ಒಂದು ಡಿವಿಡೆಂಡ್ ರೇಟ್ಸ್ ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ.
It is also one of the factor, my dear students. And the next one is debt obligation. Debt obligation. Right now, see here, debt obligation also. Debt means ಸಾಲ ಅಂತ, obligations ಅಂದ್ರೆ ಕರ್ತವ್ಯಗಳು ಅಂತ ಕರಿತಾ ಹೋಗ್ತೀವಿ. ಹೌದಾ? ಇಲ್ಲಿದ್ದಾಗ ಏನಾಗುತ್ತೆ ನೋಡಿ, if the company uses more debts in their capital, then the company is not in the position to pay high rate of dividend. ಹೌದು my dear student. ಕಂಪನಿಗೆ ಸಾಲ ಜಾಸ್ತಿ ಇದ್ರೆ, ಕ್ಯಾಪಿಟಲ್ ಎಲ್ಲ ಕೂಡ ಸಾಲನೇ ಆಗಿದ್ರೆ, ಕಂಪನಿ ಡಿವಿಡೆಂಡ್ ನ ಜಾಸ್ತಿ ಇಶ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಈ ನಾರ್ಮಲ್ ಆಗಿ ಹೇಳೋದಾದ್ರೆ, ಶೇರ್ ಹೋಲ್ಡರ್ಸ್ ತಗೊಂಡಿರ್ತಾರೆ, ಬ್ಯಾಂಕ್ನವ್ರು ತಗೊಂಡಿರ್ತಾರೆ, ಜೊತೆಗೆ ಬೇರೆ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ತಗೊಂಡಿರ್ತಾರೆ. ಈಗೆಲ್ಲ ಒಂದು ಮೊರೆ ಹೋದಾಗ ಎಲ್ಲಾನು ಕೂಡ ಸಾಲನೇ ಆದ್ರೆ, ಕ್ಲಿಯರ್ ಮಾಡಿ, ಎಲ್ಲಾನು ಕೂಡ ಸಾಲನೇ ಆದ್ರೆ ಕಂಪನಿ ಏನ್ ಮಾಡುತ್ತೆ, ಜಾಸ್ತಿ ಮೀನ್ಸ್ ದ ಪೊಸಿಷನ್ ನಾಟ್ ಇನ್ ದ ಪೊಸಿಷನ್ ಟು ಪೇ ಹೈ ರೇಟ್ ಆಫ್ ಡಿವಿಡೆಂಡ್. ದ ಕಂಪನಿ ಯೂಸಸ್ ಲೆಸ್ ಡೆಟ್ ಇನ್ ದ ಕ್ಯಾಪಿಟಲ್, ದೆನ್ ದ ಕಂಪನಿ ಆಫ್ ಅಫೋರ್ಡ್ ಟು ಪೇ ಹೈ ರೇಟ್ ಆಫ್ ಡಿವಿಡೆಂಡ್. ಹೌದು, ಏನಂತ ಹೇಳ್ತಿದ್ದೆ, ಕಂಪನಿಗೆ ಎಲ್ಲವೂ ಸಾಲನೇ ಆದ್ರೆ ನಮ್ಮ ಶೇರ್ ಹೋಲ್ಡರ್ಸ್ಗೆ ಜಾಸ್ತಿ ಒಂದು ಡಿವಿಡೆಂಡ್ ನ ಕೊಡಕ್ ಆಗೋದಿಲ್ಲ. ಯಾಕೆ ಹೇಳಿ, ನಿಮ್ಗೆ ಗೊತ್ತಿರುತ್ತೆ, ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ತಾರೆ ಮಾಡಿ, ಡಿವಿಡೆಂಡ್ಸ್ ಕೊಡ್ತಾರೆ, ಬ್ಯಾಂಕ್ ಲೋನ್ ಕೊಡ್ತಾರೆ, ಬೇರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಕೊಡುವಂತದ್ದು ಫೈನಲ್ ಆಗಿ ನಮ್ಮ ಶೇರ್ ಹೋಲ್ಡರ್ಸ್ಗೆ, ಅದು ಇವರು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡುವಂತದ್ದು. ನೋಡಿದೀರಾ, ಕೆಳಗೆ ಇರ್ತೀರಾ ನೀವೆಲ್ಲ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಏನು, ರಿಯಲ್ ಓನರ್ಸ್ ಆಫ್ ದ ಕಂಪನಿ. ಅವ್ರ ಏನ್ ಮಾಡ್ಬೇಕಾಗುತ್ತೆ, ಎಲ್ಲಾರು ಕೊಟ್ಟಾದ್ಮೇಲೆ ಉಳ್ಕೊಂಡಿದ್ರೆ ಮಾತ್ರ ಕೊಡ್ಬೇಕಾಗುತ್ತೆ. ಹಾಗಿದ್ದಾಗ ಕಂಪನಿ ಜಾಸ್ತಿ ಸಾಲನೆ ಮಾಡಿದ್ದಾಗ ಕಂಪನಿಗೆ, ಸೊ ಆಗ ಕಂಪನಿ ಜಾಸ್ತಿ ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕಂಪನಿ ಸಾಲ ಕಡಿಮೆ ಮಾಡ್ಬೇಕಾಗುತ್ತೆ, ಲೆಸ್ ಡೆಟ್ಸ್ ಇನ್ ದೇರ್ ಕ್ಯಾಪಿಟಲ್. ನೆಕ್ಸ್ಟ್ ಒನ್, ಎಬಿಲಿಟಿ ಟು ಬಾರೋ. ಬಾರೋ ಮೀನ್ಸ್ ಅಂದ್ರೆ ತಗೊಳ್ಳೋಂಥದ್ದು, ಮೀನ್ಸ್ ಪ್ರೊಕ್ಯೂರ್ ಮಾಡುವಂಥದ್ದು ಮಾಡಿ. ಹೇಗೆ ನೋಡಿ, ಎವರಿ ಕಂಪನಿ ರಿಕ್ವೈರ್ಸ್ ಫೈನಾನ್ಸ್ ಫಾರ್ ಬೋತ್ ಎಕ್ಸ್ಪಾನ್ಷನ್ ಆಫ್ ದ ಬಿಸ್ನೆಸ್ ಅಂಡ್ ಮೀಟಿಂಗ್. ಯಾವೆಲ್ಲ ಒಂದು ಕಂಪನಿ ರಿಕ್ವೈರ್ಸ್ ಇರುತ್ತೆ, ಏನು ಫಿನಾನ್ಸ್, ಏನಕ್ಕಾಗಿ ಅಂದ್ರೆ ಬಿಸ್ನೆಸ್ ನ ಜಾಸ್ತಿ ಮಾಡೋದಕ್ಕೆ ಮತ್ತೆ ಬಿಸ್ನೆಸ್ ನ ನಡ್ಸ್ಕೊಂಡು ಹೋಗೋದಕ್ಕೆ. ಮೀಟಿಂಗ್ ಅಂಡ್ ಅನ್ಆಂಟಿಸಿಪೇಟೆಡ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು, ಬಿಸ್ನೆಸ್ಗೆ ಮೀನ್ಸ್ ಫಿನಾನ್ಸ್ ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ. ಯಾವ್ದ ರೀಸನ್ ಇಂದ ಅಂದ್ರೆ ಬಿಸ್ನೆಸ್ ನಡ್ಸ್ಕೊಂಡು ಹೋಗೋದ್ರಿಂದ, ಜೊತೆಗೆ ಎಕ್ಸ್ಪೆನ್ಸಸ್ ನ ಬೇರ್ ಮಾಡೋದಕ್ಕೆ. And also, if the company is ability to borrow funds from the market, then the firm will pay high rate of dividend. ಅಂದ್ರೆ ಏನು, if the company is able to borrow funds from the market ಇಂದ ಫಂಡ್ಸ್ ನ ಬಾರೋ ಮಾಡ್ಬೇಕಂದ್ರೆ ಕಂಪನಿ ಅವಾಗ ಹೈ ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ, ಎಷ್ಟು ನಮ್ಮ ಒಂದು ಡಿವಿಡೆಂಡ್ ಪಾಲಿಸಿ ಮೇಲೆ ಯಾವೆಲ್ಲ ಒಂದು ಅಂಶಗಳು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಪಾಯಿಂಟ್ಸ್. And the next one is growth needs of the company. Growth needs of the company. See here, if the company is already expanded and not required money for expansion program, then the company will pay high rate of dividend. ಹೌದು, ಗ್ರೋತ್ ಬೇಕಿದೆ ಕಂಪನಿಗೆ ಅಂದ್ರೆ ಏನು, ಕಂಪನಿಗೆ ಅಮೌಂಟ್ ಇದೆ, ಕಂಪನಿ ಆಲ್ರೆಡಿ ಎಕ್ಸ್ಪ್ಯಾಂಡ್ ಆಗಿದೆ, ಬಟ್ ಆದ್ರೆ ನಾಟ್ ರಿಕ್ವೈರ್ಡ್ ಮನಿ ಫಾರ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್. ದೆನ್ ಕಂಪನಿ ಆಲ್ರೆಡಿ ಎಕ್ಸ್ಪ್ಯಾಂಡ್ ಆಗಿದೆ, ಆಗ ಕಂಪನಿ ಈಸಿಯಾಗಿ ಡಿವಿಡೆಂಡ್ ನ ಪೇ ಮಾಡಬಹುದು. ಬಟ್ ಅಂದ್ರೆ ದ ಕಂಪನಿ ರಿಕ್ವೈರ್ಸ್ ಮನಿ ಫಾರ್ ಇಟ್ಸ್ ಎಕ್ಸ್ಪಾನ್ಷನ್, ದೆನ್ ದ ಕಂಪನಿ ವಿಲ್ ಡಿಕ್ಲೇರ್ ಲೋಯರ್ ರೇಟ್ ಆಫ್ ಡಿವಿಡೆಂಡ್. ಅಂದ್ರೆ ಏನು, ಕಂಪನಿ ಏನಾದ್ರು ಗ್ರೋತ್ ಆಗಿದೆ, ಬೆಳವಣಿಗೆ ಆಗಿದೆ ಅಂದ್ರೆ ಆಗ ಹೈ ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡಬಹುದು. ಇಫ್ ಸಪೋಸ್ ಕಂಪನಿ ಬೆಳವಣಿಗೆನೇ ಇಲ್ಲ, ಗ್ರೋತೆ ಆಗಿಲ್ಲ ಅಂದಾಗ ಕಂಪನಿ ಲೋಯರ್ ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡುತ್ತೆ ಅಂತ ಅರ್ಥ. ಅಂಡ್ ನೆಕ್ಸ್ಟ್ ಒನ್ ಇಸ್ ಪ್ರಾಫಿಟ್ ರೇಟ್ಸ್. ಏನು ಪ್ರಾಫಿಟ್ ರೇಟ್ಸ್ ಅಂದ್ರೆ ಲಾಭದ ಒಂದು ಬೆಲೆಗಳು ಅಂತ ಕರಿತೀವಿ. ಯಾವ ರೇಟ್ಸ್ ನ ಮಾಡ್ತಾರೆ ಅಂತ ನೋಡಿ, ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇನ್ ಅವರ್ means dividend policy. Another important factor for deciding dividend is profit rates. ಹೌದು, ಪ್ರಾಫಿಟ್ ರೇಟ್ಸ್ ನ ತುಂಬಾ ಇಂಪಾರ್ಟೆಂಟ್, ಕೇರ್ಫುಲ್ ಆಗಿ ಫಿಕ್ಸ್ ಮಾಡ್ಬೇಕಾಗುತ್ತೆ. ಪಾಯಿಂಟ್ಸ್ ವೆರಿಫಿಕೇಶನ್ ಆದ್ರೂ ಕೂಡ ಕಂಪನಿಗೆ ತುಂಬಾ ಒಂದು ನಷ್ಟ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಕ್ಲಿಯರ್ ಇರಲಿ. ಇಫ್ ದ ಪ್ರಾಫಿಟ್ಸ್ ಆಫ್ ದ ಕಂಪನಿ ಇಸ್ ಮೋರ್, ದೆನ್ ದ ಕಂಪನಿ ವಿಲ್ ಡಿಕ್ಲೇರ್ ದ ಹೈ ರೇಟ್ ಆಫ್ ಡಿವಿಡೆಂಡ್. ಅಂದ್ರೆ ಏನು, ಕಂಪನಿಯ ಪ್ರಾಫಿಟ್ ಜಾಸ್ತಿ ಇದ್ರೆ ಆಗ ಕಂಪನಿ ಹೈ ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡಬಹುದು. ಇಫ್ ದ ಪ್ರಾಫಿಟ್ ಇಸ್ ದ ಕಂಪನಿ ಇಸ್ ಲೆಸ್, then the company will declare the lower rate of dividends. Understood my dears? ಅರ್ಥ ಆಗ್ತಿದ್ಯಾ? ಏನು, ಕಂಪನಿಯ ಲಾಭ ಜಾಸ್ತಿ ಇದ್ದಾಗ ಜಾಸ್ತಿ ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡಬಹುದು. ಇಟ್ ಸಪೋಸ್ ಕಂಪನಿಗೆ ಲಾಭನೇ ಇಲ್ಲ, ಕಡಿಮೆ ಪ್ರಾಫಿಟ್ಸ್ ಇದೆ ಅಂದಾಗ ಲೋಯರ್ ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡುತ್ತೆ. And the next one is legal requirement. What do you mean by legal requirement? How it will affect on our dividend policy? Listen. While declaring the dividend, the board of directors has
consider the legal restrictions of the Companies Act 1956. ಏನು ಡಿವಿಡೆಂಡ್ ನ ಇಶ್ಯೂ ಮಾಡ್ಬೇಕಂದ್ರೆ ಏನು ಸ್ವಲ್ಪ ಲೀಗಲ್ ರಿಸ್ಟ್ರಿಕ್ಷನ್ಸ್ ಇರುತ್ತಂತೆ ಅಕಾರ್ಡಿಂಗ್ ಟು ನಮ್ಮ ಕಂಪನೀಸ್ ಆಕ್ಟ್ 1956. ಸೊ ಅಮೆಂಡ್ಮೆಂಟ್ ಆಫ್ 2013 ರಿಗಾರ್ಡಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ಅಂದ್ರೆ ಏನು ಲೀಗಲ್ ಆಗಿ ನಾವು ಎಲ್ಲವೂ ಕೂಡ ಮಾಡ್ಬೇಕಾಗುತ್ತೆ. ಲೀಗಲ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಂದ್ರೆ ಅಂಡರ್ ದ ಕಂಪನೀಸ್ ಆಕ್ಟ್ 1956 ಮತ್ತೆ ಅಮೆಂಡ್ಮೆಂಟ್ ಆಫ್ 2013 ಆಕ್ಟ್ ಅಂಡರ್ ಅಲ್ಲಿ ಲೀಗಲ್ ಆಗಿ ನಾವು ಎಲ್ಲವೂ ಕೂಡ ನಾವು ಡಿಕ್ಲೇರ್ ಮಾಡ್ಬೇಕಾಗುತ್ತೆ ಮಾಡಿ ಸ್ಟೂಡೆಂಟ್ಸ್. And the next one is corporate taxation policy. Corporate taxation policy. So corporate taxation policy also affected on our dividend policy, right? No? And how it possible? How affected? See, if the company is paying high rate of tax to the government, it reduces the dividend, and if the company paying low tax to the government, it increases the dividend of the shareholders. Andre ಏನು ಕಂಪನಿ ಪೇಯಿಂಗ್ ದ ಹೈ ರೇಟ್ ಆಫ್ ಟ್ಯಾಕ್ಸ್ ಟು ದ ಗವರ್ನಮೆಂಟ್. ಕಂಪನಿ ಏನಾದ್ರೂ ಹೈ ಟ್ಯಾಕ್ಸ್ ಅನ್ನ ತುಂಬಾ ಪೇ ಮಾಡೋದಾದ್ರೆ ಕಂಪನಿಯ ಒಂದು ಡಿವಿಡೆಂಡ್ ನ ಕಡಿಮೆ ಮಾಡುತ್ತೆ. ಕಂಪನಿ ಅನ್ನೋದು ಲೋಯರ್ ರೇಟ್ ಆಫ್ ಟ್ಯಾಕ್ಸ್ ನ ಜಾಸ್ತಿ ಮಾಡಿದ್ರೆ ಶೇರ್ ಹೋಲ್ಡರ್ಸ್ ಗೆ ಜಾಸ್ತಿ ಡಿವಿಡೆಂಡ್ ನ ಇಶ್ಯೂ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ ಏನ್ ಹೇಳ್ತಾ ಇದ್ದೀನಿ ಅಂತ? ಏನು ಇಫ್ ಕಂಪನಿ ಏನಾದ್ರೂ ನಮ್ಗೆ ಗವರ್ನಮೆಂಟ್ ಗೆ ಟ್ಯಾಕ್ಸ್ ಪೇ ಜಾಸ್ತಿ ಮಾಡಿದಾಗ ಡಿವಿಡೆಂಡ್ ನ ಇಶ್ಯೂ ಮಾಡೋದು ಕಡಿಮೆ ಆಗುತ್ತೆ. ಕಡಿಮೆ ರೇಟ್ ಅಲ್ಲಿ ನಾವು ಡಿವಿಡೆಂಡ್ ನ ಇಶ್ಯೂ ಮಾಡಬೇಕಾಗುತ್ತೆ. ವೈ paying low tax to the government, that time it increases the dividend of the shareholders, right? No, ಅಂದ್ರೆ ಏನು ಕಡಿಮೆ ರೇಟಲ್ಲಿ ಟ್ಯಾಕ್ಸ್ ಅನ್ನ ನಾವು ಇಶ್ಯೂ ಮಾಡೋದಾದಾಗ ಆಗ ಡಿವಿಡೆಂಡ್ ನ ನಾವು ಜಾಸ್ತಿ ಕೊಡಬಹುದು. ಸೊ ಟ್ಯಾಕ್ಸೇಷನ್ ಪಾಲಿಸಿ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ವೈ distribution of dividend to the shareholders. And the last factor, my dears, the 12th factor is policy of control. So it is also it is another important factor affected on the dividend policy. If the company feels no need of new shareholders should be added to the company, then it will pay lower rate of dividend. If the company requires new shareholders to the company, then it will pay high rate of dividend. ಅಂದ್ರೆ ಏನು ಕಂಪನಿ ಏನಾದ್ರೂ ಫೀಲ್ ಆಗ್ತಿದೆ ನಂಗೆ ಸಾಕು ಶೇರ್ ಹೋಲ್ಡರ್ಸ್ ಇನ್ನು ಬೇಡ ಅನ್ನಂಗಿದ್ರೆ ಆಗ ಕಡಿಮೆ ರೇಟ್ ಅಲ್ಲಿ ಡಿವಿಡೆಂಡ್ ಇಶ್ಯೂ ಮಾಡಬಹುದು. ಇಫ್ ಸಪೋಸ್ ಏನಾದ್ರು ಕಂಪನಿ ನಮಗೆ ನ್ಯೂ ಶೇರ್ ಹೋಲ್ಡರ್ಸ್ ರಿಕ್ವೈರ್ಮೆಂಟ್ ಇದೆ ಬೇಕು ಅಂದಾಗ ಹೈ ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡ್ಬೇಕಂತೆ. ಹೀಗೆ ಕಂಪನಿ ಏನ್ ಮಾಡುತ್ತೆ ಕಂಟ್ರೋಲ್ ತಗೊಳುತ್ತೆ ಒಂದು ಡಿವಿಡೆಂಡ್ ಪಾಲಿಸಿಸ್ ಮೇಲೆ. ಕ್ಲಿಯರ್ ಮಾಡಿ ಸ್ಟೂಡೆಂಟ್ಸ್, ದಿಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇನ್ ಅವರ್ ಡಿವಿಡೆಂಡ್ ಡಿಸಿಷನ್ ಮಾಡಿ. ಕ್ಲಿಯರ್? ಡಿವಿಡೆಂಡ್ ಡಿಸಿಷನ್ ಮೀನ್ಸ್ ಏನ್ ಹೇಳಿದೆ ಡಿವಿಡೆಂಡ್ ಪಾಲಿಸಿ. ಸೊ ಡಿವಿಡೆಂಡ್ ಪಾಲಿಸಿ ಅಂದ್ರೆ ಏನು? ಇಟ್ ಇಸ್ ಅ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ terms and conditions of distribution of dividend to the shareholders of the company. We are going to call it as dividend policy. And also we will discuss so many factors influencing on dividend policy. So many factors influencing on dividend policy. In the next topic, stable dividend. In the next topic, stable dividend. What do you mean by stable dividend? 2 marks questions, my dear students. Please carefully listen. Stable dividend is a dividend which is paid to the shareholders at a constant rate even through profits of the company fluctuates year after year. ಅಂದ್ರೆ ಏನು? ಸ್ಟೇಬಲ್ ಡಿವಿಡೆಂಡ್ ಅನ್ನೋದು ಕೂಡ ಒಂದು ಡಿವಿಡೆಂಡ್ ಆಗಿದೆ. ಇದನ್ನ ಶೇರ್ ಹೋಲ್ಡರ್ಸ್ಗೆ ಇಶ್ಯೂ ಮಾಡ್ತೀವಿ, ಆದರೆ ಇದರ ರೇಟ್ ಕಾನ್ಸ್ಟೆಂಟ್ ಆಗಿರುತ್ತೆ, ಅಂದ್ರೆ ಒಂದೇ ಸ್ಥಿರತೆನೇ ಇರುತ್ತೆ. ಯಾಕೆ ಇದು ಕಂಪನಿಯ ಇವನ್ ಏನಾಗುತ್ತೆ ಕಂಪನಿಯ ಪ್ರಾಫಿಟ್ಸ್ ಚೇಂಜ್ ಆಗ್ಲಿ ಇಯರ್ ಟು ಇಯರ್ ಎಷ್ಟೊಂದು ಫ್ಲಕ್ಚುಯೇಟ್ ಏನಾದ್ರೂ ಕೂಡ ಚೇಂಜ್ ಆದ್ರೂ ಕೂಡ ಆ ಒಂದು ಡಿವಿಡೆಂಡ್ ಚೇಂಜ್ ಆಗೋದಿಲ್ಲ. ಅರ್ಥ? ಸ್ಟೇಬಲ್ ಅಂದ್ರೆ ಏನು? ಅದು ಸ್ಟೇಬಲ್ ಅಷ್ಟೇ, ಒಂದು ಕಾನ್ಸ್ಟೆಂಟ್ ಆಗಿರೋ ರೇಟ್ ಆಗಿರುತ್ತೆ ಮಾಡಿ. ಕ್ಲಿಯರ್? ಸ್ಟೇಬಲ್ ಡಿವಿಡೆಂಡ್ ಅಂದ್ರೆ ಏನು? ಎಸ್, ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಡಿವಿಡೆಂಡ್ ವಿಚ್ ಇಸ್ ಪೇಡ್ ಟು ದ ಶೇರ್ ಹೋಲ್ಡರ್ಸ್ ಅಟ್ ಅ ಕಾನ್ಸ್ಟೆಂಟ್ ರೇಟ್ ಈವನ್ ಥ್ರೂ ಪ್ರಾಫಿಟ್ಸ್ ಆಫ್ ದ ಕಂಪನಿ ಫ್ಲಕ್ಚುಯೇಟ್ಸ್ ಇಯರ್ ಆಫ್ಟರ್ ಇಯರ್. ಕಂಪನಿಯ ಲಾಭಗಳು ಏನು ವರ್ಷದಿಂದ ವರ್ಷಕ್ಕೆ ಎಷ್ಟೇ ಚೇಂಜ್ ಆದ್ರೂ ಕೂಡ ಆ ಒಂದು ರೇಟ್ ಚೇಂಜ್ ಆಗೋದಿಲ್ಲ. ಆ ಒಂದು ಡಿವಿಡೆಂಡ್ ನ ಕನ್ಫರ್ಮ್ ಆಗಿ ಅದೇ ಒಂದು ಡೇಟ್ ಅಲ್ಲಿ ಕಂಪನಿಗೆ ಲಾಭ ಬಂದು ಅದೇ ರೇಟ್ ಕೊಡಬೇಕು, ನಷ್ಟ ಬಂದು ಅದೇ ರೇಟ್ ಅಲ್ಲಿ ಇಶ್ಯೂ ಮಾಡಬೇಕು. ಅಂತ ಒಂದು ಡಿವಿಡೆಂಡ್ಸ್ ನ ನಾವೇನಂತ ಕರಿತೀವಿ? ಸ್ಟೇಬಲ್ ಡಿವಿಡೆಂಡ್ ಅಂತ ಕರಿತೀವಿ. ಇಲ್ಲಿ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಕ್ಲಿಯರ್? ಮೊದಲೇ ಆಗಿ ಅಗ್ರಿಮೆಂಟ್ ಅಲ್ಲೇ ಇರುತ್ತೆ, ಫಿಕ್ಸ್ ಆಗಿರುತ್ತೆ ಡಿವಿಡೆಂಡ್ ರೇಟ್ ಅನ್ನೋದು. ಕಾನ್ಸ್ಟೆಂಟ್ ರೇಟ್ ಅಂಡರ್ಲೈನ್ ಮಾಡಿ. ಸ್ಟೇಬಲ್ ಅಂದ್ರೆ ಏನು? ಕಾನ್ಸ್ಟೆಂಟ್ ರೇಟ್ ಅಂತ. ಇದು ನೋಡಿ, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಮಾಡಿ ಸ್ಟೂಡೆಂಟ್?
So stable dividend is a dividend which is paid to the shareholders at a constant rate even through the profits of the company fluctuate year after year. We are going to call it as stable dividend. ಕಂಪನಿಯ ಲಾಭಗಳು ವರ್ಷದಿಂದ ವರ್ಷಕ್ಕೆ ಚೇಂಜ್ ಆದ್ರೂ ಕೂಡ ಈ ಒಂದು ಡಿವಿಡೆಂಡ್ ನ ರೇಟ್ ಅನ್ನೋದು ಚೇಂಜ್ ಆಗೋದಿಲ್ಲ. ಇದನ್ನ ಯಾರಿಗೆ ಇಶ್ಯೂ ಮಾಡ್ತಾರೆ? ಶೇರ್ ಹೋಲ್ಡರ್ಸ್ ಇಶ್ಯೂ ಮಾಡ್ತಾರೆ. ಅಂತ ಒಂದು ಡಿವಿಡೆಂಡ್ ನಾವೇನಂತ ಕರಿತೀವಿ? ಸ್ಟೇಬಲ್ ಡಿವಿಡೆಂಡ್ ಅಂತ ಕರಿತಾ ಹೋಗ್ತೀವಿ. Understood my dear students? ಅರ್ಥ ಆಗ್ತಿದ್ಯಾ? And the next one is last topic in this class, my dears. Just 4 points are there. Oh my. Yes, listen. Advantages are significance of stable dividend. Advantages are significance of stable dividend. So ಯಾವೆಲ್ಲ ಅಡ್ವಾಂಟೇಜ್ ಇದೆ ಸ್ಟೇಬಲ್ ಡಿವಿಡೆಂಡ್ ಇಂದ? ಆಸ್ ಅ ಶೇರ್ ಹೋಲ್ಡರ್ಸ್ ಆಗ್ಬೋದು, ಆಸ್ ಅ ಕಂಪನಿಗೆ ಆಗ್ಬೋದು, ಯಾವೆಲ್ಲ ಅಡ್ವಾಂಟೇಜ್ ಇದೆ, ಅನುಕೂಲಗಳಿದೆ, ಸಿಗ್ನಿಫಿಕೆನ್ಸ್ ಆಲ್ಸೋ ಇಂಪಾರ್ಟೆನ್ಸ್ ಏನಿದೆ ನೋಡೋಣ. ಇಂಪಾರ್ಟೆನ್ಸ್, ಅಡ್ವಾಂಟೇಜಸ್ ಅಂತ ಬಂದಾಗ ಇದೇ ಪಾಯಿಂಟ್ಸ್ ಅಕಾರ ಆಗುತ್ತೆ. ಸಿ ದ ಫಸ್ಟ್ ಅಡ್ವಾಂಟೇಜ್ ಇಸ್ it creates confidence among the shareholders. It creates confidence among the shareholders. ಅಂದ್ರೆ ಏನು? ಇದು ಶೇರ್ ಹೋಲ್ಡರ್ಸ್ ಅಲ್ಲಿ ಒಂದು ನಂಬಿಕೆಯನ್ನ ಕ್ರಿಯೇಟ್ ಮಾಡುತ್ತೆ. ಹೇಗೆ ನೋಡೋಣ. When the company is paying equal rate of dividend to the shareholders every year leads to create confidence among the shareholders of the company regarding their income. ಅಂದ್ರೆ ಏನು? ಹೌದು, ಕಂಪನಿಗೆ ಲಾಭ ಬರ್ಲಿ ನಷ್ಟ ಬರ್ಲಿ ಎವ್ರಿ ಇಯರ್ ಒಂದೇ ಈಕ್ವಲ್ ರೇಟ್ ಅಲ್ಲಿ ಡಿವಿಡೆಂಡ್ ಇಶ್ಯೂ ಮಾಡೋದ್ರಿಂದ ಕಂಪನಿ ಒಂದು ಶೇರ್ ಹೋಲ್ಡರ್ಸ್ ಕಂಪನಿ ಮೇಲೆ ನಂಬಿಕೆ ಅನ್ನೋದು ಉತ್ಪತ್ತಿ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ಮಾಡಿ ಸ್ಟೂಡೆಂಟ್ಸ್, ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಏನು ಮೀನ್ಸ್ ನಮ್ಮ ಒಂದು ಸ್ಟೇಬಲ್ ಡಿವಿಡೆಂಡ್ ಅಂದ್ರೆ ಏನು? ಇಲ್ಲಿ ಕಾನ್ಸ್ಟೆಂಟ್ ಆಗುತ್ತೆ ರೇಟ್ ಅನ್ನೋದು. ಹಾಗಿರುವಾಗ ಕಂಪನಿಗೆ ಲಾಭ ಬಂದ್ರು ನಷ್ಟ ಬಂದ್ರು ಇದು ಕಾನ್ಸ್ಟೆಂಟ್ ಆಗೋದ್ರಿಂದ ನಾವು ಈಸಿಯಾಗಿ ಶೇರ್ ಹೋಲ್ಡರ್ಸ್ ನ ಕಾನ್ಫಿಡೆನ್ಸ್ ತಗೋಬಹುದು. And the second point, second advantage is investors desire for current income. Investors desire for current income. See, after investing the amount on share of the company, ಅಂದ್ರೆ ಏನು? ಅಮೌಂಟ್ ಏನು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ, all the investors will be look for the receiving other income regularly to meeting their day to day expenses. Right now my dear, ಏನ್ ಮಾಡ್ತಾರೆ? ಸೊ ನಾರ್ಮಲ್ ಆಗಿ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ? ಕರೆಂಟ್ ಇನ್ಕಮ್ ನೇ ಅವರು ನೋಡ್ತಾ ಇರ್ತಾರೆ. ಹೌದಾ? ಯಾಕಪ್ಪ ಅಂತಂದ್ರೆ ಸೊ ಇಷ್ಟು ಬರುತ್ತೆ, ನಾವ್ ಎಷ್ಟು ಇನ್ವೆಸ್ಟ್ ಮಾಡಿದೀವೋ ಅಷ್ಟು ಇನ್ವೆಸ್ಟ್ಮೆಂಟ್ ಗೆ ನಮ್ಗೆ ಕರೆಕ್ಟ್ ಅಮೌಂಟ್ ಬರುತ್ತಾ ಅನ್ನೋದನ್ನ ಏನ್ ಮಾಡ್ತಾರೆ? ಡೇ ಟು ಡೇ ಒಂದು ಎಕ್ಸ್ಪೆನ್ಸಸ್ ಅನ್ನ ಆ ಇನ್ಕಮ್ ಇಂದಾನೆ ಕಳೆಯೋದಕ್ಕೆ ತುಂಬಾ ಜನ ನೋಡ್ತಾ ಇರ್ತಾರೆ. ಮಾಡಿ ಸ್ಟೂಡೆಂಟ್ಸ್ ನೆನ್ಪಿಡ್ಲಿ. ಯಾಕಪ್ಪ ಅಂದ್ರೆ ಒಂದು ಡಿವಿಡೆಂಡ್ ಒಂದು ಶೇರ್ ವ್ಯಾಲ್ಯೂ ಏನಾಗುತ್ತೆ, ಶೇರ್ ವ್ಯಾಲ್ಯೂಸ್ ಆಗ್ಬೋದು, ಡಿವಿಡೆಂಡ್ ರೇಟ್ಸ್ ಆಗ್ಬೋದು, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ತಾರೆ ಶೇರ್ ಮಾರ್ಕೆಟ್, ನಿಮಗೆ ಗೊತ್ತಿರುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ. ಸೊ ಒಂದೊಂದು ಮಿನಿಟ್ ಕೂಡ ಅಲ್ಲಿ ಏನಾಗುತ್ತೆ ಶೇರ್ ವ್ಯಾಲ್ಯೂ ಆಗ್ಬೋದು, ಆ ಇನ್ಕಮ್ ಆಗ್ಬೋದು ಚೇಂಜ್ ಆಗ್ತಾ ಇರುತ್ತೆ. ಅಟ್ ಎ ಟೈಮ್ ಬೇಕಿದ್ರೆ ಒಂದು ಪೀಕ್ ಲೆವೆಲ್ ಹೋಗ್ತೀರಾ, ಇಲ್ಲ ಅಂದ್ರೆ ಬಿದ್ದೋಗೋ ಚಾನ್ಸ್ ಕೂಡ ಇರುತ್ತೆ ನಮ್ಮ ಶೇರ್ ಮಾರ್ಕೆಟ್. And the next advantage is institutional investors requirement. Institutional investment requirements. Here, investment made on shares of the company not only by the individuals and also by the financial, social, education institutions. Generally, institutions prefer to invest on some other companies. Therefore, the company has to pay equal rate of dividend. ಹೌದು, ಈ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದು ಎಲ್ಲಾ ಒಂದು ಕಂಪನಿಯಲ್ಲೂ ಕೂಡ ಮೇಂಟೈನ್ ಮಾಡಬಹುದು. ಇಂಡಿವಿಜುವಲ್ಸ್ ಕೂಡ ಏನಾಗುತ್ತೆ, ಇಂಡಿವಿಜುವಲ್ಸ್ ಅಂದ್ರೆ ಏನು? ಸಾಮಾನ್ಯ ವ್ಯಕ್ತಿಗಳು ಕೂಡ ಏನ್ ಮಾಡ್ಬೋದು? ಇನ್ವೆಸ್ಟ್ ಮಾಡ್ಬೋದು. ಜೊತೆಗೆ ಕಂಪನಿಗಳು ಮಾಡ್ಬೋದು, ಸೋಷಿಯಲ್ ಪೀಪಲ್ಸ್ ಮಾಡ್ಬೋದು, ಎಜುಕೇಶನ್ ಕಂಪನೀಸ್ ಮಾಡ್ಬೋದು, ಎಲ್ಲರೂ ಕೂಡ ಏನ್ ಮಾಡ್ಬೋದು? ಇಲ್ಲಿ ಇನ್ವೆಸ್ಟ್ ನ ಮಾಡ್ಬೋದು ವೈಲ್ ಶೇರ್ಸ್ ಅಲ್ಲಿ. ಯಾಕಪ್ಪ ಅಂದ್ರೆ ಅಂತ ಒಂದು ಶೇರ್ಸ್ ಇಂದ ನಮ್ಗೆ ಇನ್ಕಮ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. And the next one is stability in market price per share. Stability in market price per share ಅಂದ್ರೆ ಏನು? ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಲ್ಲಿ ಒಂದು ಸ್ಥಿರತೆ ಅನ್ನೋದು ಇರುತ್ತಂತೆ. ಹೇಗೆ ನೋಡೋಣ. When the company is paying equal rate of dividend to the shareholders of the company, the share value of the company always stable. ಅಂದ್ರೆ ಏನು? ಕಂಪನಿ ಏನ್ ಮಾಡ್ಬೇಕು? ಒಂದು ಈಕ್ವಲ್ ರೇಟ್ ಅನ್ನ ಪೇ ಮಾಡೋದಾದ್ರೆ ಶೇರ್ ಹೋಲ್ಡರ್ಸ್ ಗೆ ಕಂಪನಿ ಶೇರ್ ವ್ಯಾಲ್ಯೂ ಯಾವಾಗ ಕೂಡ ಸ್ಟೇಬಲ್ ಆಗಿರುತ್ತಂತೆ. ಯಾಕಪ್ಪ ಅಂದ್ರೆ ಇದು ಚೇಂಜ್ ಆಗೋದಿಲ್ಲ ಅಂತ ಹೇಳಿದೆ ನಾನು. ಸ್ಟೇಬಲ್, ಇವನ್ ಕಂಪನಿಯ ಪ್ರಾಫಿಟ್ ಚೇಂಜ್ ಆಗ್ಬೋದು ಬಟ್ ಕಾನ್ಸ್ಟೆಂಟ್ ರೇಟ್ ಇರುತ್ತೆ ಅಂತ. ಇಟ್ ಈಸ್ ಗುಡ್ ಫಾರ್ ಬೋತ್ ದ ಕಂಪನೀಸ್ ಅಂಡ್ ಶೇರ್ ಹೋಲ್ಡರ್ಸ್. ಹೌದು, ಯಾಕಂತಂದ್ರೆ ಕಂಪನಿಗೂ ಒಳ್ಳೇದೇ, ಶೇರ್ ಹೋಲ್ಡರ್ಸ್ಗೂ ಒಳ್ಳೇದೇ. ಯಾಕಂದ್ರೆ ಕಂಪನಿಗೆ ತುಂಬಾ ಪ್ರಾಫಿಟ್ ಬಂದಾಗ ಕಂಪನಿ ಪ್ರಾಫಿಟ್ ಕೊಡೋ ಹಾಗಿಲ್ಲ, ಎಷ್ಟು ಫಿಕ್ಸ್ ಆಗಿರ್ತೋ ಅಷ್ಟೇ ಕೊಟ್ಟಿರುತ್ತೆ. ನಮ್ಮ ಶೇರ್ ಹೋಲ್ಡರ್ಸ್ಗೂ ಅಷ್ಟೇ, ಕಡಿಮೆ ಕಂಪನಿಗೆ ಏನಾದ್ರೂ ಲಾಭನೇ ಇಲ್ಲ ಅಂದ್ರೂ ಕೂಡ ಅವ್ರಿಗೆ ಟೆನ್ಷನ್ ಇರೋದಿಲ್ಲ.
ಅವರ ಪ್ರಾಫಿಟ್ ಅವ್ರಿಗೆ ಬಂದೇ ಬರುತ್ತೆ. ರೈಟ್ ನೋ ಮೈ ಡಿಯರ್ ಸ್ಟೂಡೆಂಟ್ಸ್. In the next one is rising additional capital. Rising additional capital. See here, when the company is paying equal rate of dividend, it creates confidence among the shareholders to keep the shares for a long period of time. ಅಂದ್ರೆ ಏನು, ಕಂಪನಿ ಒಂದು ಈಕ್ವಲ್ ರೇಟ್ ಅನ್ನ ಇಶ್ಯೂ ಮಾಡೋದ್ರಿಂದ ಕಂಪನಿ ಶೇರ್ ಹೋಲ್ಡರ್ಸ್ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳಿದ್ದೆ. ಜೊತೆಗೆ ಲಾಂಗರ್ ಪೀರಿಯಡ್, ತುಂಬಾ ವರ್ಷಗಳು ಕೊಡುತ್ತೆ. ಇದು ಏನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ದ ಕಂಪನಿ ಇಶ್ಯೂ ನ್ಯೂ ಶೇರ್ಸ್ ಫಾರ್ ಕಲೆಕ್ಟಿಂಗ್ ಅಡಿಷನಲ್ ಕ್ಯಾಪಿಟಲ್. ಅದರಿಂದ ಅದೇನು ಮಾಡುತ್ತೆ, ಕಂಪನಿಗೆ ಮತ್ತೆ ನ್ಯೂ ಶೇರ್ಸ್ ನ ಇಶ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಕ್ಕೆ, ಅಡಿಷನಲ್ ಕ್ಯಾಪಿಟಲ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. And the sixth one is spreading ownership of outstanding shares. Spreading ownership. Ownership ಅಂದ್ರೆ ಏನು, ಅಧಿಕಾರ ಅಂತ, ಮೀನ್ಸ್ ಮಾಲೀಕತ್ವ ಅಂತ ಅಲ್ಲ. ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಗೆ, ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಎಕ್ಸ್ಟ್ರಾ ಅಂತ ನೋಡೋಣ. ಏನಿದೆ ಇಲ್ಲಿ, ಸ್ಟೇಬಲ್ ಡಿವಿಡೆಂಡ್ ಹೆಲ್ಪ್ಸ್ ಇನ್ ಸ್ಪ್ರೆಡ್ಡಿಂಗ್ ಆಫ್ ಓನರ್ಶಿಪ್ ಆಫ್ ದ ಸ್ಮಾಲ್ ಇನ್ವೆಸ್ಟರ್ಸ್ ಟುವರ್ಡ್ಸ್ ಪರ್ಚೇಸ್ ಆಫ್ ನ್ಯೂ ಶೇರ್ಸ್ ಆಫ್ ದ ಕಂಪನಿ. ಹೌದು, ಏನಕ್ಕಂದ್ರೆ ನಮ್ಮ ಸ್ಟೇಬಲ್ ಇನ್ವೆಸ್ಟ್ಮೆಂಟ್ ಏನ್ ಮಾಡುತ್ತೆ ಹೇಳಿ, ಓನರ್ಶಿಪ್ ಅನ್ನ ಏನ್ ಮಾಡುತ್ತೆ, ಸ್ಪ್ರೆಡ್ ಮಾಡುತ್ತೆ, ಜಾಸ್ತಿ ಮಾಡುತ್ತಂತೆ. ಈ ಸ್ಮಾಲ್ ಇನ್ವೆಸ್ಟರ್ಸ್ ಕೂಡ ಏನ್ ಮಾಡ್ತಾರೆ, ಕಂಪನಿಯಲ್ಲಿ ನ್ಯೂ ಶೇರ್ಸ್ ನ ಎಷ್ಟು ತಗೋತಾರೆ. ಹೌದು, ಯಾಕಂದ್ರೆ ಅಲ್ಲಿ ನಮ್ಮ ಒಂದು ಸ್ಟೇಬಲ್ ಇನ್ವೆಸ್ಟ್ಮೆಂಟ್ ಡಿವಿಡೆಂಟ್ ಅನ್ನೋದು ಎಲ್ಲಾನು ಕೂಡ ಅಟ್ರಾಕ್ಟ್ ಮಾಡುವಂತದ್ದು. ಯಾಕಂದ್ರೆ ಹೇಳಿದ್ರೆ ತುಂಬಾ ಒಂದು ಯೂಸ್ಫುಲ್ ಇದೆ ಅದರಿಂದ. ಅದಕ್ಕಾಗಿ ಸ್ಮಾಲ್ ಇನ್ವೆಸ್ಟರ್ಸ್ ಕೂಡ ಏನ್ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ ನಮ್ಮ ಒಂದು ಶೇರ್ಸ್ ನ. ದೋಸ್ ವಿಲ್ ಪ್ರೊವೈಡ್ ಈಕ್ವಲ್ ರೇಟ್ ಆಫ್ ಡಿವಿಡೆಂಡ್. ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಈಕ್ವಲ್ ರೇಟ್ ಆಫ್ ಡಿವಿಡೆಂಡ್ ನ ಇಶ್ಯೂ ಮಾಡ್ತಾರೆ. And the last 2 points is there, my dear students. Listen. Reduces the chances of loss of control. Reduces the chances of loss of control. Spreading of ownership of outstanding shares among the large number of small investors. ಅಂದ್ರೆ ಏನು, ಸ್ಪ್ರೆಡ್ಡಿಂಗ್ ಆಫ್ ಓನರ್ಶಿಪ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ಬೇರೆ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಓನರ್ಶಿಪ್ ನ ಕೊಡೋದ್ರಿಂದ ಲಾರ್ಜ್ ನಂಬರ್ಸ್ ಮತ್ತೆ ಸ್ಮಾಲ್ ಇನ್ವೆಸ್ಟರ್ಸ್ ಮೇಲೆ ಲೀಡ್ಸ್ ಟು ರಿಡಕ್ಷನ್ ಇನ್ ದ ಚಾನ್ಸಸ್ ಆಫ್ ಕಂಟ್ರೋಲ್ ಬೈ ದ ಮ್ಯಾನೇಜ್ಮೆಂಟ್. ಸೊ ಅಂದ್ರೆ ಏನಪ್ಪಾ ಅಂದ್ರೆ, ಈ ಸ್ಪ್ರೆಡ್ಡಿಂಗ್ ನ ಓನರ್ಶಿಪ್ ನ ಸ್ಪ್ರೆಡ್ ಮಾಡೋದ್ರಿಂದ ಕಂಪನಿಯಲ್ಲಿ ಏನಾಗ್ತಾರೆ, ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾರೆ. ಕಂಪನಿ ಲಾರ್ಜ್ ಕಂಪನಿಯ ಒಂದು ಎಕ್ಸ್ಪೆಂಡ್ ಜಾಸ್ತಿ ಆಗುತ್ತೆ. ಅದರಿಂದ ಮ್ಯಾನೇಜ್ಮೆಂಟ್ ತನ್ನ ಒಂದು ಕಂಟ್ರೋಲ್ ನ ಕಳ್ಕೊಳ್ಳುತ್ತೆ. ಮಾಡಿ ಕ್ಲಿಯರ್. ಏನಂದ್ರೆ ಎಲ್ಲರೂ ಕೂಡ ಬಂದು ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಶೇರ್ ಹೋಲ್ಡರ್ಸ್ ಜಾಸ್ತಿ ಆಗ್ತಾರೆ. ಶೇರ್ ಹೋಲ್ಡರ್ಸ್ ಜಾಸ್ತಿ ಆದ್ರೆ ಮೀನ್ಸ್ ಏನ್ ಹೇಳಿದ್ರೆ ನಾನು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ಅದಿರೋದ್ರಿಂದ ಇಲ್ಲಿ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾರೋ, ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಡಿಮ್ಯಾಂಡ್ ಮಾಡೋಕ್ ಬರ್ತದೆ. ಸೊ ಇಟ್ ಲೀಡ್ಸ್ ಟು ರಿಡಕ್ಷನ್ ಇನ್ ದ ಚಾನ್ಸಸ್ ಆಫ್ ಲಾಸ್ ಕಂಟ್ರೋಲ್ಡ್ ಬೈ ದ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ಗೆ ಲಾಸ್ ಆಗೋದು ತುಂಬಾ ಇದೆಯಂತೆ. ಹೌದಲ್ವಾ ಮಾಡಿ ಸ್ಟೂಡೆಂಟ್, ನಿಮ್ಗೆ ಗೊತ್ತಿರುತ್ತೆ. ಯಾಕಪ್ಪ ಅಂದ್ರೆ ತುಂಬಾ ಇನ್ವೆಸ್ಟರ್ಸ್ ಆಗ್ತಿದ್ದಾರೆ, ಅವ್ರಿಗೆ ನಾವು ಎಲ್ಲರೂ ಕೂಡ ಸ್ಟೇಬಲ್ ಡಿವಿಡೆಂಡ್ ನ ಇಶ್ಯೂ ಮಾಡ್ಬೇಕಂದಾಗ ಕಂಪನಿಗೆ ಒಂದು ಲಾಸ್ ಅನ್ನೋದು ಜಾಸ್ತಿ ಆಗುತ್ತೆ. And the last advantage is market for share and debenture. Market for share and debenture. Stable dividend also helps to sell the preference shares, debentures of the company. Yes, ನಮ್ಮ ಸ್ಟೇಬಲ್ ಡಿವಿಡೆಂಡ್ ಏನು ಹೆಲ್ಪ್ ಮಾಡುತ್ತೆ, ಪ್ರಿಫರೆನ್ಸ್ ಶೇರ್ಸ್ ನ ಮತ್ತೆ ಡಿಬೆಂಚರ್ಸ್ ನ ಇಶ್ಯೂ ಮಾಡೋದು ಕೂಡ ಹೆಲ್ಪ್ ಮಾಡೋದಂತೆ. when the company is paying equal rate of dividend, the lenders and financial institutions all already invest their funds on the debt securities of the company. ಅಂದ್ರೆ ಏನು, ಕಂಪನಿ ಈಕ್ವಲ್ ರೇಟ್ ಆಫ್ ಡಿವಿಡೆಂಡ್ ನ ಕೊಡೋದ್ರಿಂದ ಕಂಪನಿಗೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ, ಲೆಂಡರ್ಸ್ ಇಂದ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಬರೋ ಚಾನ್ಸ್ ಕೂಡ ಇರುತ್ತಂತೆ. ಸ್ಟೇಬಲ್ ಡಿವಿಡೆಂಡ್ ನ ತುಂಬಾ ಆಲ್ಮೋಸ್ಟ್ ಇಶ್ಯೂ ಮಾಡೋದು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ. ಮಾಡಿ ಫ್ರೆಂಡ್ಸ್, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಾರೆ. ಬಟ್ ಅದ್ರ ಜೊತೆಗೆ ಪ್ರಿಫರೆನ್ಸ್ ಶೇರ್ಸ್ ಕೂಡ ಏನ್ ಮಾಡ್ತಾರೆ, ಸ್ಟೇಬಲ್ ಡಿವಿಡೆಂಡ್ ಇಶ್ಯೂ ಮಾಡೋದು. ಡಿಬೆಂಚರ್ಸ್ ಕೂಡ ಸ್ಟೇಬಲ್ ಡಿವಿಡೆಂಡ್ ನ ಕೊಡೋ ಒಂದು ಚಾನ್ಸ್ ಕೂಡ ಇಲ್ಲಿ ಇರುತ್ತಂತೆ ನಮ್ಮ ಕಂಪನೀಸ್ ಅಲ್ಲಿ. ನೆನಪಿರಲಿ. ರೈಟ್ ನೋ ಮಾಡಿ, these are all the advantages of in our stable dividend. In the next class we will discuss stock dividend. ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಜೊತೆಗೆ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದೆ, ಇಂಟ್ರೊಡಕ್ಷನ್ ಅಬೌಟ್ ದ ಪ್ರೀವಿಯಸ್ ಕ್ಲಾಸ್, ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ಆನ್ ಡಿವಿಡೆಂಡ್ ಪಾಲಿಸಿ and stable dividend and advantages of stable dividend. Stable dividend means, stable dividend is a dividend which is paid to the shareholders at a constant rate even through profits of the company fluctuates every after year. We are going to call it a stable dividend, my dear students. Clear my dears? In the next class, in two classes ಅಲ್ಲಿ ನಾನು ನಿಮ್ಮ ಒಂದು ಈ ಒಂದು 4th ಮಾಡ್ಯೂಲ್ ನ ಥಿಯರಿನ ಕಂಪ್ಲೀಟ್ ಮಾಡ್ತೀನಿ. ಮಾಡಿ ಸ್ಟೂಡೆಂಟ್ ನೆನಪಿರಲಿ.
And also, so we will start practicals. Clear? Until take care, my dears.